ಸರಿ, ಪಾಠ ಶುರು ಮಾಡೋಣ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯದಮಪ್ಯಖಿಲೈಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ 10ನೇ ಅಧ್ಯಾಯದ 33ನೇ ಶ್ಲೋಕ ಆಗಬೇಕು. ಅಕ್ಷರಾಣಾಮಕಾರೋಸ್ಮಿ ದ್ವಂದ್ವಃ ಸಾಮಾಸಿಕಸ್ಯ ಚ ಅಹಮೇವಾಕ್ಷಯಃ ಕಾಲೋ ಧಾತಾಹಂ ವಿಶ್ವತೋ ಮುಖಃ. ನೋಡಿ, ಪರಮಾತ್ಮ ಇಷ್ಟು ಸಂಸ್ಕೃತದಲ್ಲಿ ಇರುವಂತಹ 54 ಅಕ್ಷರಗಳ ಮಧ್ಯೆ ನಾನು ಅಕಾರನಾಗಿದ್ದೇನೆ. ಅದಕ್ಕೆ ಮೊಟ್ಟ ಮೊದಲಿಗೆ ಪರಮಾತ್ಮನ ಕಂಠದಿಂದ ಸೃಷ್ಟಿಯ ಆದಿಯಲ್ಲಿ ಓಂಕಾರ ಮತ್ತು ಅಥಶಬ್ದಗಳು ಹೊರಗೆ ಬಂತು. ಓಂಕಾರಶ್ಚಾತಶಬ್ದಶ್ಚ ದ್ವಾವೇವ ಬ್ರಹ್ಮಣಃ ನಿಸೃತೌ. ಓಂಕಾರ ಮತ್ತು ಅಥಶಂಬಂತಹ ಶಬ್ದ ಪರಮಾತ್ಮನಿಂದ ಮೊಟ್ಟ ಮೊದಲಿಗೆ ಹೇಳಿದಂತಹ ಶಬ್ದಗಳು. ಆದ್ದರಿಂದ ಅಕಾರೋಸ್ಮಿ, ಅಕ್ಷರಗಳ ಮಧ್ಯೆ ನಾನು ಅಕಾರದಲ್ಲಿದ್ದೇನೆ. ಅಕಾರ ನಾಮಕನಾಗಿ ಇದ್ದೇನೆ. ಓಂ ಎನ್ನುವಂಥದ್ರಲ್ಲೂ ಕೂಡ ಅಕಾರ, ಉಕಾರ, ಮಕಾರ ಅನೇಕ ಹೇಳಿದೆ ನಾನು. ಓಂಕಾರದ ವಿಚಾರವನ್ನು ಹಿಂದೆ ನಾನು ಹೇಳಿದ್ದೆ. ಇತಿ ಆಕ್ರಿಯತೆ ಇತಿ ಅಕಾರಃ, ಅರ್ಥಾತ್ ತನಗೆ ತಾನೇ ಸೃಷ್ಟಿಕರ್ತ, ಇನ್ನೊಬ್ಬರಿಂದ ಹುಟ್ಟಿದವನಲ್ಲ, ಹುಟ್ಟೇ ಇಲ್ಲ, ಆದರೆ ತನಗೆ ಇಚ್ಛೆ ಬಂದಾಗಿ ಇರುವವನು ಅಂತ ಅರ್ಥ. ಆದ್ದರಿಂದ ಅಕಾರ ಅಂತಂದರೆ ಪರಮಾತ್ಮ. ದ್ವಂದ್ವ ಸಾಮಾಸಿಕಸ್ಯ ಚ, ಸಮಾಸಗಳು ಅನೇಕ ಇದೆ. ತತ್ಪುರುಷ ಸಮಾಸ, ದ್ವಂದ್ವ ಸಮಾಸ, ಬಹುವ್ರೀ ಸಮಾಸ, ಈ ರೀತಿಯಾದ ಅನೇಕ ಸಮಾಸಗಳಿವೆ ವ್ಯಾಕರಣದಲ್ಲಿ, ಸಂಸ್ಕೃತ ವ್ಯಾಕರಣದಲ್ಲಿ. ಸರಿನಾ? ಅದರಲ್ಲಿ ನಾನು ದ್ವಂದ್ವ ಸಮಾಸನಾಗಿದ್ದೇನೆ. ಏನಪ್ಪ ಇದು ದ್ವಂದ್ವ? ದ್ವಂದ್ವ ಅನ್ನೋದು ಪರಮಾತ್ಮನಿಗೆ ಹೇಗೆ ಅದು ಅನ್ವರ್ಥವಾಗತ್ತೆ ಅಂತಂದರೆ, ದ್ವಂದ್ವ ಅಂದರೆ ಎರಡು ಅಂತರ್ಥ, ಎರಡೂ ಕಡೆ ಅಂತರ್ಥ. ಇಲ್ಲಿ ದ್ವಂದ್ವ ಅಂತಂದರೆ ಪರಮಾತ್ಮ ಎಲ್ಲಿದ್ದಾನೆ? ಒಂದು ವಸ್ತುವಿನಲ್ಲಿ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಪ್ರಪಂಚದ ಸಕಲ ವಸ್ತುಗಳಲ್ಲೂ ಇದ್ದಾನೆ, ಪ್ರಪಂಚವನ್ನು ಹೊರತುಪಡಿಸಿ ಸರ್ವತ್ರವೂ ಇದ್ದಾನೆ. ಒಳ ಹೊರಗೆ ಎರಡೂ ಕಡೆ ಇರುವುದರಿಂದಾಗಿ ದ್ವಂದ್ವ ಅಂತಂದರೆ ಅದು ಪರಮಾತ್ಮ.
ಈಗ ಹಾಗಾದ್ರೆ ಸಮಾಸದಲ್ಲಿ ನಾನು ದ್ವಂದ್ವನಾಗಿದ್ದೇನೆ. ಅಕ್ಷಯ ಅಸ್ಮಿ, ಅಹಮೇವ ಅಕ್ಷಯ ಕಾಲಃ. ಕಾಲ ಯಾವುದಪ್ಪ? ಪ್ರಾತಃ ಕಾಲವೋ, ಮಧ್ಯಾಹ್ನವೋ, ಸಾಯಾಹ್ನವೋ, ಯಾವುದು? ರಾತ್ರಿಯೋ? ಯಾವುದೂ ಅಲ್ಲ, ಅಕ್ಷಯವಾದ ಕಾಲ. ಇಂತಿಂತಹ ಕಾಲಗಳು ಅಂತಿಲ್ಲ. ಈ ತಾರ್ಕಿಕರೆಲ್ಲರೂ ಹೇಳ್ತಾರೆ ಅಧ್ಯಕ್ಷಣಾವಚ್ಛಿನ್ನ, ದಿಕ್ಷಣಾವಚ್ಛಿನ್ನ ಅಂತ ಅನೇಕ ಹೇಳ್ತಾರೆ. ದಿಕ್ಷಣಾಸ್ಥಾಯಿ ಅಂತ ಅನೇಕ ಕಾಲಗಳನ್ನು ಕಾಲದಲ್ಲಿ ಭೇದ ಭೇದ ಮಾಡ್ತಾರೆ. ಅವೆಲ್ಲ ಇಲ್ಲ. ನಾನು ಅಕ್ಷಯವಾದ ಕಾಲ, ಕಾಲಕ್ಕೆ ನಾಶವೇ ಇಲ್ಲ. ಎಂತಹ ಪ್ರಳಯ ಬಂದು ಎಲ್ಲವೂ ಮುಳುಗಿ ಹೋದಾಗಲೂ ಕೂಡ ಕಾಲ ನಡೀತಾನೇ ಇರ್ತದೆ. ಯಾಕೆ? ಅಕ್ಷಯ, ನಿತ್ಯ, ಅನಾದಿ ನಿತ್ಯ ಅದು. ಅದರಿಂದಾಗಿ ಪರಮಾತ್ಮ ಹೌದು ಅಕ್ಷಯನೇ ಅವನು. ಯಾಕೆ? ಕ್ಷಯಧಾತುವಿಗೆ ನಾಶ ಅಂತ ಅರ್ಥ. ಕ್ಷಯಧಾತುವಿಗೆ ನಾಶ ಅಂತ ಅರ್ಥ. ಪರಮಾತ್ಮನಿಗೆ ಅದೇ ಹೇಳಿದ್ನಲ್ಲ ಹಿಂದೆ, ಯಾವ ರೀತಿಯಾದ ನಾಶವೂ ಇಲ್ಲ. ಗುಣತಃ, ಶರೀರತಃ, ಜ್ಞಾನತಃ ಯಾವ ರೀತಿಯಾದ ನಾಶವೂ ಕೂಡ ಪರಮಾತ್ಮನಿಗೆ ಇಲ್ಲ. ಆದ್ದರಿಂದಾಗಿ ಅಕ್ಷಯ ಆದ ಕಾಲ ಅಂದರೆ ಅವನೇನೆ. ಹಾಗಾದರೆ ಆ ಅಕ್ಷಯವಾದ ಇನ್ನೊಂದೇನು ಗೊತ್ತಾ? ಕಾಲ ಎನ್ನುವಂಥ ಶಬ್ದಕ್ಕೆ ತುಂಡು ಮಾಡು ಅಂತ ಅರ್ಥ, ಬೇರ್ಪಡಿಸು ಅಂತ ಅರ್ಥ. ಪರಮಾತ್ಮ ಕಾಲಶಬ್ದ ವಾಚ್ಯನಾಗಿದ್ದಾನೆ ಅಂತ. ಯಾಕೆ ಅಂದರೆ ಹೌದು, ಬೇರ್ಪಡಿಸ್ತಾನೆ. ಯಾರು ಅವನನ್ನು ಭಜಿಸ್ತಾರೋ, ಅನನ್ಯವಾದ ಭಕ್ತಿಯಿಂದ ಪರಮಾತ್ಮನನ್ನು ಯಾರು ಭಜಿಸ್ತಾರೋ ಅವರನ್ನು ಬೇರ್ಪಡಿಸ್ತಾನಂತೆ. ಯಾವುದರಿಂದ? ಈ ಪೂತಿ ಕೂಷ್ಮಾಂಡೀಕೃತವಾದ, ಅರ್ಥಾತ್ ಕೊಳೆತ ಕುಂಬಳಕಾಯಿ ಹಾಗೆ ಇರುವಂತಹ ಈ ಒಂದು ಸಂಸಾರದಿಂದಾಗಿ ನಮ್ಮನ್ನು ಬೇರ್ಪಡಿಸ್ತಾನೆ, ಅರ್ಥಾತ್ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾನೆ. ಧಾತಾಹಂ ವಿಶ್ವತೋಮುಖ. ಅಹಂ ಧಾತ ಅಂತಂದ್ರೆ ಧಾರಣೆ ಪೋಷಣೆ ಮಾಡುವಂತವನು ಅಂತ ಅರ್ಥ. ಇದು ಈ ಒಂದು ಎಲ್ಲವನ್ನ ಸೃಷ್ಟಿ ಮಾಡಿ ಅಥವಾ ಸೃಷ್ಟಿ ಮಾಡುವಂತಹ ಕ್ರಿಯೆಯನ್ನ ಪರಮಾತ್ಮ ಯಾರಿಗೆ ಕೊಟ್ಟಿದ್ದಾನೆ? ಸೃಷ್ಟಿ ಮಾಡುವಂತಹ ಬ್ರಹ್ಮನಿಗೆ, ಚತುರ್ಮುಖ ಬ್ರಹ್ಮದೇವರಿಗೆ. ಹೌದಾ? ಅಂತಹ ಚತುರ್ಮುಖ ಬ್ರಹ್ಮದೇವರಲ್ಲಿ ನಾನು ವಿಶ್ವತೋಮುಖನಾಗಿದ್ದೇನೆ. ಅರ್ಥಾತ್ ಎಲ್ಲವನ್ನೂ ನೋಡುವವನಾಗಿದ್ದೇನೆ. ಪರಮಾತ್ಮನ ಚತುರ್ಮುಖ ಬ್ರಹ್ಮದೇವರಿಗೆ ನಾವು ಹೇಳ್ತಾ ಇದ್ದೇವೆ, ಚತುರ್ಮುಖ ಬ್ರಹ್ಮದೇವರು 4 ಮುಖವುಳ್ಳವರು, ಅರ್ಥಾತ್ ಎಲ್ಲ ಕಡೆಯಲ್ಲೂ ನೋಡುವವರು, 4 ದಿಕ್ಕಿನಲ್ಲೂ ಅದ್ಭುತವಾದ ಜ್ಞಾನವುಳ್ಳವರು. ಯಾಕೆ? ಅವರಲ್ಲಿ ನಾನು ವಿಶ್ವತೋಮುಖನಾಗಿದ್ದೇನೆ. ವಿಶ್ವತೋಮುಖ ಅಂದರೆ ಸಕಲ ಕಡೆಯಲ್ಲೂ ನೋಡುವವನು ನಾನು. ಅದರಿಂದಾಗಿ ವಿಶ್ವತೋಮುಖ ಎನ್ನುವಂತಹ ಒಂದು ವಿಭೂತಿ ರೂಪದಿಂದಾಗಿ ನಾನು ಚತುರ್ಮುಖನಲ್ಲಿ ಇದ್ದುಕೊಂಡು ಧಾರಣೆ ಪೋಷಣೆಯನ್ನು ಮಾಡ್ತೇನೆ. ಅದರಿಂದಾಗಿ ಚತುರ್ಮುಖನಲ್ಲಿಯೂ ಕೂಡ ನನ್ನದೊಂದು ರೂಪ ಇದೆ. ಅವನು ಯಾಕೆ ಶ್ರೇಷ್ಠ? ಎಲ್ಲ ದೇವಾದಿಗಳಿಂದ ಚತುರ್ಮುಖನೇ ಯಾಕೆ ಶ್ರೇಷ್ಠ? ರುದ್ರ ಆಗ್ಬೋದಿತ್ತು, ಏಕಾದಶ ರುದ್ರರು ಇರಬಹುದು. ಆದರೆ ಅವರಿಗೆ ಯಾಕೆ ನಾನು ಸೃಷ್ಟಿಕರ್ತರನ್ನಾಗಿ ಮಾಡಲಿಲ್ಲ? ನನ್ನದಲ್ಲಿ ಆ ಒಂದು ವಿಶ್ವರೂಪ ಇಲ್ಲ, ಚತುರ್ಮುಖನಲ್ಲಿ ಇದೆ. ಯಾವ ಒಂದು ವಿಶ್ವರೂಪ? ವಿಶ್ವತೋಮುಖ ಎನ್ನುವಂತಹ ವಿಶ್ವರೂಪ. ಇದೆಲ್ಲ ಆದ್ಮೇಲೆ ಒಮ್ಮೆ ಕ್ವಿಜ್ ಮಾಡಬೇಕು ಅಂತ ಅನಿಸ್ತಾ ಇದೆ. ಇಂತಿಂಥವರಲ್ಲಿ ಯಾವ ಯಾವ ರೂಪ ಇತ್ತು ಅಂತ. ಹೌದಾ? ಮಾಡಿ, ಖಂಡಿತ ಮಾಡಿ. ಕೆಲವೊಂದು ಈಸಿ. ವರುಣನಲ್ಲಿ ವರುಣ, ಜಾಹ್ನವಿಯಲ್ಲಿ ಜಾಹ್ನವಿ ಎಂಬಂತಹ ವಿಶ್ವರೂಪ, ವಿದ್ಯೆಯಲ್ಲಿ ವಿದ್ಯೆ, ಅಧ್ಯಾತ್ಮ ವಿದ್ಯಾ, ವಿಜ್ಞಾನ ವಿದ್ಯೆ, ಅದು ಕೆಲವೊಂದು ಸೇಮ್ ಹೆಸರಿದೆ. ಅದರ ವ್ಯುತ್ಪತ್ತಿ ಕೇಳಬೇಕು ಮುಖ್ಯವಾಗಿ, ಯಾಕೆ ಅಂತ. ವರುಣ ಅಂದ್ರೆ ಏನು? ಆ ರೀತಿ
ಯಾವತ್ ಮಾಡ್ತೀರಾ ಹೇಳಿ ಆಚಾರ್ಯ, ಅವತ್ತು ಆಬ್ಸೆಂಟ್. ಫೇಲ್ ಆಗ್ತದೆ. ಸರಿ, ಅವತ್ತು ಬರೋದಿಲ್ವಾ? ಇಲ್ಲ, ಅವತ್ತು ಬರೋದಿಲ್ಲ ಅಂದೆ. ಫೇಲ್ ಆಗ್ಬಾರ್ದು ಅಂದ್ರೆ ಬರೋದಿಲ್ಲ. ಕೇಳಬಾರ್ದು ಈಗ. ಅವತ್ತು ಕ್ಲಾಸ್ ಫೇಲ್ ಅಲ್ಲಿ ಆದ್ರೂ ಯಾರು ಪರವಾಗಿಲ್ಲ ಇರಲ್ಲ, ಅಂದ್ರೆ ಬರ್ತೇವೆ. ಕ್ಲಾಸ್ ಅಲ್ಲಿ ಯಾರು ಇರಲ್ಲ ಆಚಾರ್ಯ. ಎಲ್ಲಾರು ಇರ್ತಾರೆ, ಇಲ್ಲ, ಇಲ್ಲ. ಯಾರು ಮಾತಾಡಲ್ಲ ಅಷ್ಟೇ. ಮತ್ತೆ ಆಚಾರ್ಯ ನಾವು ಆಮೇಲೆ ಸುಮ್ನೆ ಮೌನವ್ರತೆ ಇರ್ತೇವೆ, ಆಗ್ಬಿಡ್ತೀವಿ. ಇವತ್ತು ಪಾಠ ಮುಗಿಯೋ ತನಕ ಅಂತ ಹೇಳ್ತಾರೆ. ವ್ರತ ಇಲ್ಲ, ಒಂದಿನ ಮಾಡೋಣ, ಅದೊಂಥರ ಇದಾಗತ್ತೆ. ಇಂಟ್ರೆಸ್ಟಿಂಗ್ ಆಗಿರ್ತದೆ. ಹಾ. ಮಾಡ್ಬೇಕು, ಈ ಚೆನ್ನಾಗಿದೆ. ರೀತಿ ನಾನು ಪರಮಾತ್ಮ ಆ ಚತುರ್ಮುಖ ಬ್ರಹ್ಮನಲ್ಲಿ ಇದ್ದೇನೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಬರ್ಕೊಳ್ಳಿ. ಅಕ್ಷರಾಣಾಂ, ಅಕ್ಷರಗಳ ಮಧ್ಯೆ ಅಕ್ಷರಾಣಾಂ, ಅಕ್ಷರಗಳ ಮಧ್ಯೆ ಅಕಾರಃ ಅಸ್ಮಿ, ಅಕಾರನಾಗಿದ್ದೇನೆ. ಅಕಾರಃ ಅಸ್ಮಿ, ಅಕಾರನಾಗಿದ್ದೇನೆ. ಸಾಮಾಸಿಕಸ್ಯ ಚ, ಸಾಮಾಸಿಕಸ್ಯ ಚ, ಸಮಾಸಗಳ ಮಧ್ಯೆ, ಸಮಾಸಗಳ ಮಧ್ಯೆ ದ್ವಂದ್ವಃ ಅಸ್ಮಿ, ದ್ವಂದ್ವ ಸಮಾಸನಾಗಿದ್ದೇನೆ. ಅನೇಕ ಅರ್ಥ ಇದೆ ಆ ಸಮಾಸಗಳಿಗೆ. ಅನ್ಯ ಪದಾರ್ಥ ಪ್ರಧಾನ ಬಹುವ್ರೀಹಿ, ಚಕಾರ ಬಹುಲೋ ದ್ವಂದ್ವ. ಯಾವ ಒಂದು ಸಮಾಸದಲ್ಲಿ ಚಕಾರಗಳು ಬರ್ತದೋ ಅದು ದ್ವಂದ್ವ ಸಮಾಸ ಅಂತ ಅರ್ಥ. ಈ ರೀತಿ ಅನೇಕ ಇವೆ, ಎಲ್ಲ ಅದಕ್ಕೆಲ್ಲ ಡೆಫಿನೇಷನ್ ಅವೆಲ್ಲ. ಇಂತಹ ಸಮಾಸಗಳಲ್ಲಿ ನಾನು ದ್ವಂದ್ವ ಸಮಾಸನಾಗಿದ್ದೇನೆ. ಕಾಲಃ, ತ್ರಿಕಾಲ ಪ್ರವಾಹದಲ್ಲಿ ಅರ್ಥಾತ್ ಮೂರು ಕಾಲಗಳಲ್ಲಿ ಅಹಮೇವ, ನಾನೇ ಅಕ್ಷಯ ಕಾಲ ಅಸ್ಮಿ, ಅಕ್ಷಯ ಕಾಲನಾಗಿದ್ದೇನೆ. ಅಕ್ಷಯ ಕಾಲ ಅಸ್ಮಿ, ಅಕ್ಷಯ ಕಾಲನಾಗಿದ್ದೇನೆ. ಆಯ್ತಲ್ಲ. ಅಹಂ ನಾನೇ, ಅಹಂ ನಾನೇ ಧಾತ ಚತುರ್ಮುಖನಲ್ಲಿ, ಧಾತ ಚತುರ್ಮುಖನಲ್ಲಿ, ಚತುರ್ಮುಖನಲ್ಲಿ ವಿಶ್ವತೋಮುಖ ಅಸ್ಮಿ, ವಿಶ್ವತೋಮುಖನಾಗಿದ್ದೇನೆ. ವಿಶ್ವತೋಮುಖ ಅಸ್ಮಿ, ವಿಶ್ವತೋಮುಖನಾಗಿದ್ದೇನೆ. ಪ್ರಶ್ನೆ ಇದ್ರೆ ಕೇಳಿಲ್ಲ, ಮುಂದೆ ಹೋಗೋಣ. ಸರಿ, ಮುಂದೆ ಹೋಗೋಣ.
ಎಷ್ಟು ಅದ್ಭುತ ಇದೆ ಮುಂದಿನ ಶ್ಲೋಕ. ಮೃತ್ಯು ಸರ್ವಹರಶ್ಚಾಹಂ ಉದ್ಭವಶ್ಚ ಭವಿಷ್ಯತ. ಕೀರ್ತಿಶ್ರೀರ್ವಾಕ್ಚ ನಾರೀಣಾಂ ಸ್ಮೃತಿರ್ಮೇಧಾ ಧೃತಿ ಕ್ಷಮಾ ಧೃತಿ ಕ್ಷಮಾ. ಕ್ಷಮಿಸಿ, ಇನ್ನೊಮ್ಮೆ ಹೇಳ್ತೇನೆ. ಸ್ಮೃತಿರ್ಮೇಧಾ ಧೃತಿ ಕ್ಷಮಾ. ನೋಡಿ, ಮೃತ್ಯು ಆಗಿದ್ದೇನೆ. ಯಾರಿಗೆ ನಾನು ಮೃತ್ಯು? ಸರ್ವಹರಹ, ಸಕಲವನ್ನೂ ನಾಶ ಮಾಡ್ತೇನೆ ನಾನೇ. ಆದ್ದರಿಂದಾಗಿ ಮೃತ್ಯು ನಾನಾಗಿದ್ದೇನೆ. ಅದನ್ನ ಯಮದೇವರಿಗೆ ಕೊಟ್ಟಿರಬಹುದು. ಬರೀ ಪ್ರೇತಗಳನ್ನ, ಜೀವಾತ್ಮರನ್ನ ಆಯಾಯ ದೇಹದಿಂದ ಎಳೆದುಕೊಂಡು ಹೋಗುವಂತಹ ಒಂದು ಶಕ್ತಿಯನ್ನ, ಆ ಒಂದು ಕಾರ್ಯದ ವೈಖರಿಯನ್ನ ಯಮದೇವರಿಗೆ ನಿಯೋಜಿಸಿರಬಹುದು. ಆದರೆ ಬರೀ ಜೀವಾತ್ಮರ ಆ ಒಂದು ಶರೀರದ ಬೇರ್ಪಡೆ ಮಾಡುವಂಥದ್ದಲ್ಲ, ಸಕಲವನ್ನೂ ಕೂಡ ನಾಶ ಮಾಡುವಂಥದ್ದು, ಎಲ್ಲವನ್ನೂ ಕೂಡ ಸಂಹಾರ ಮಾಡುವಂತಹ ಸಮಯ ಅದು ಯಾವುದು? ಪ್ರಳಯದಲ್ಲಿ. ಅದರಿಂದಾಗಿ ಸರ್ವ ಸಂಹಾರ ಕರ್ತೃ ನಾನೇ. ಅದರಿಂದಾಗಿ ನಾನು ಮೃತ್ಯು. ಸಾಕ್ಷಾತ್ತಾಗಿ ಮೃತ್ಯು ಅಂದ್ರೆ ನಾನೇ. ಉದ್ಭವಶ್ಚ ಭವಿಷ್ಯತಾಂ, ಇನ್ನು ಮುಂದೆ ಏನೇನು ಹುಟ್ಟೋದಿವೆನೋ ಭವಿಷ್ಯತ್ ಕಾಲದಲ್ಲಿ, ಈಗ ವರ್ತಮಾನ ಕಾಲದಲ್ಲಿ ಏನೇ ಇಷ್ಟಿಷ್ಟು ಪದಾರ್ಥಗಳು, ಇಂತಿಂತಹ ಜೀವಿಗಳು ಇಂತಿಂಥದ್ರಲ್ಲಿ ವಾಸ ಮಾಡುತ್ತೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಯಾವ್ಯಾವುದೆಲ್ಲ ಹುಟ್ಟಿ ಎಲ್ಲವೂ ಗೊತ್ತಾ ನಮಗೆ? ವಿಶೇಷವಾಗಿ ಬೇಡ, ಅದೇನು ತಿನ್ನತ್ತೆ, ಅದು ಹೇಗೆ ಹುಟ್ಟಿತು, ಯಾವುದನ್ನು ಹುಟ್ಟಿದು ಬೇಡ, ಯಾವುದು ಅನ್ನೋದು ಗೊತ್ತಿಲ್ಲ ನಮಗೆ. ಪರಮಾತ್ಮ ಅಷ್ಟೇ ಅಲ್ಲ, ಮುಂದೆ ಹುಟ್ಟಬಹುದಾದ ಯಾವ್ಯಾವ ವಸ್ತುಗಳಿವೆಯೋ ಅದಕ್ಕೆಲ್ಲದಕ್ಕೂ ಕೂಡ ನಾನೇ ಉದ್ಭವ.